21 ಕೋಟಿ ಅನುದಾನ 4 ವರ್ಷವಾದರೂ ಮುಗಿದಿಲ್ಲ ಕೆಲಸ. 4 ತಿಂಗಳ ಹಿಂದೆ ಸಿಎಂ ಅವರಿಂದ ತರಾತುರಿಯಲ್ಲಿ ಉದ್ಘಾಟನೆ. 100 ಬೆಡ್ಗಳ ತಾಯಿ ಮಕ್ಕಳ ಆಸ್ಪತ್ರೆ. ಕುಷ್ಟಗಿ ಆಸ್ಪತ್ರೆ ಕನಸು ಇನ್ನೂ ಮರೀಚಿಕೆ. ಕುಷ್ಟಗಿ ಆಸ್ಪತ್ರೆ ಶುರು ಯಾವಾಗ? NCH ಹಾಸ್ಪಿಟಲ್ ಅಂತೇಳಿ ಹೊಸದಾಗಿ ತಹಸೀಲ್ ಆಫೀಸ್ ಹಿಂದ್ಗಡೆ ಚಲೋ ಆಗೈತಿ. 200 ಬೆಡ್ ಅಂತ ಮಾಡಿದ್ದಾರೆ. ಡಾಕ್ಟರ್ಸ್ ಇಲ್ಲ, ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಸ್ ಬಂದಿಲ್ಲ, ಮೂಲ ಸೌಲಭ್ಯಗಳು ಕೊರತೆ ಜಾಸ್ತಿ ಇದೆ. ಖುದ್ದಾಗಿ ಸಿಎಂ ಅವರೇ ಬಂದು ಉದ್ಘಾಟನೆ ಮಾಡಿರುವಂತಹ ಆಸ್ಪತ್ರೆ ಇದು. ಬಟ್ ಶುರುವಾಗಿಲ್ಲ. ಉದ್ಘಾಟನೆಯಾಗಿ 4 ತಿಂಗಳು ಕಳೀತಾ ಬಂತು, ಇನ್ನೂ ಶುರುವಾಗಿಲ್ಲ ಈ ಆಸ್ಪತ್ರೆ. ಕೇವಲ ರಿಬ್ಬನ್ ಕಟ್ ಮಾಡಿ ಹೋಗಿದ್ದಾರೆ ಸಿಎಂ ಸಾಹೇಬ್ ಅಷ್ಟೇ. ವಾಪಸ್ ಅದೇನಾಯಿತು ಅನ್ನುವಂಥ ವಿಚಾರ ಅವ್ರ ಗಮನಕ್ಕೂ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಕಳೆದ 4 ತಿಂಗಳ ಹಿಂದೆನೆ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಗಿದೆ. ಸೊ ಅಲ್ಲಿಗೆ 4 ತಿಂಗಳು ಆಗಬೇಕಾಗಿತ್ತಿದ್ದು, ವರ್ಕಿಂಗ್ನಲ್ಲಿದ್ದು, ಉಪಯೋಗಕ್ಕೆ ಬಂದು ಕುಷ್ಟಗಿಯ ತಾಯಿ ಮಕ್ಕಳ ಆಸ್ಪತ್ರೆ ನೂತನವಾಗಿ ನಿರ್ಮಾಣ ಆಗಿದೆ. 100 ಬೆಡ್ಗಳಿರುವಂತಹ ಆಸ್ಪತ್ರೆ ಇದು. 2025 ಅಕ್ಟೋಬರ್ 6ನೇ ತಾರೀಕು ಸಿಎಂ ಅವರು ಬಂದು ಉದ್ಘಾಟನೆ ಮಾಡಿದರು. ಸಿಎಂ ಸಿದ್ದರಾಮಯ್ಯನವರು ಅಪೂರ್ಣಗೊಂಡಿದ್ದ ಕಟ್ಟಡವನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. 100 ಹಾಸಿಗೆಗಳ ಆಸ್ಪತ್ರೆ ಕಾಮಗಾರಿ ಇನ್ನೂ ಬಾಕಿ ಇದೆ. ಕಾಮಗಾರಿ ಇದ್ರೂ ಕೂಡ ಉದ್ಘಾಟನೆ ಮಾಡಿದ್ದ. ಇಂಥ ಕೆಲಸ ಸರ್ಕಾರದಿಂದ ಆಗ್ತಾ ಇರೋದು. ಕೂಡಲೇ 80 ಸಿಬ್ಬಂದಿಯ ನೇಮಕ ಆಗಬೇಕು. ಸಿಬ್ಬಂದಿಗಳ ನೇಮಕ ಕೂಡ ಇಲ್ಲ. ಕಟ್ಟಡ ಕೆಲಸನೇ ಇನ್ನೂ ಅರ್ಧಂಬರ್ಧ ಇದೆ. ಸರ್ಕಾರದ ಮೇಲೆ ಕುಷ್ಟಗಿ ಜನ ಒತ್ತಡ ಹಾಕ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅರ್ಧಮರ್ಧ ಕೆಲಸಗಳು ಇದ್ದಂಥ ಸಂದರ್ಭದಲ್ಲಿ ಪರಿಪೂರ್ಣವಾಗಿ ಆಗಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯನವರು ಬಂದಾಗ ಕಳೆದ ಅಕ್ಟೋಬರ್ನಲ್ಲಿ 2025 ಅಕ್ಟೋಬರ್, ಅವಾಗ ಬಂದಾಗ ಇವರು ಬಂದು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಮತ್ತೆ ಈ ಕಡೆ ಬರೋಕ್ಕಾಗೋದಿಲ್ಲ, ಹೇಗೂ ಬಂದ್ಬಿಟ್ಟಿದ್ದೀನಿ, ಉದ್ಘಾಟನೆ ಮಾಡಿ ಹೋಗ್ಬಿಡೋಣ ಅನ್ನುವಂಥ ಅರ್ಥದಲ್ಲಿ ಮಾಡಿದ್ರು ಏನು. ಸೊ ಹಾಗೆ ಅನಿಸ್ತಾ ಇದೆ. 100 ಬೆಡ್ಗಳಿರುವಂತಹ ತಾಯಿ ಮಕ್ಕಳ ಆಸ್ಪತ್ರೆ ಇದು. ನೋಡೋಕೆ ಚೆನ್ನಾಗಿದೆ, ಬಟ್ ವರ್ಕಿಂಗ್ನಲ್ಲಿಲ್ಲ. ಎಲ್ಲ ಪಾಳು ಬಿದ್ದು ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಇನ್ನೂ ಕಾಮಗಾರಿ ನಡಿಬೇಕಾಗಿದೆ, ಅರ್ಧಮರ್ಧ ಆಗಿದೆ. ಇಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ ಈ ಸಮಸ್ಯೆ ಬಗ್ಗೆ. ಏನು ಹೇಳಿದ್ರು ಅಂತ ನೋಡೋಣ. ಆದ ನಂತರ ಇಲ್ಲಿವರೆಗೂ ಇಲ್ಲಿ ಬೇಕಾಗಿರತಕ್ಕಂಥ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಿರುವುದಿಲ್ಲ. ಜೊತೆಗೆ ಇಲ್ಲಿಗೆ ಯಾವ್ಯಾವ ಸಿಬ್ಬಂದಿಗಳು ಬೇಕು ಅಂತಕ್ಕಂಥದ್ದನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಕಾಲ್ಫರ್ಮ್ ಮಾಡಿ ಅದನ್ನಿನ್ನೂ ಪೂರ್ಣಗೊಳಿಸಿಲ್ಲ. ಕಾಲ್ಫರ್ಮ್ ಮಾಡಿದ್ದಷ್ಟೇ ಬಂತು, ಅವ್ರನ್ನ ಯಾರನ್ನೂ ನೇಮಕಾತಿಯನ್ನು ಮಾಡಿಕೊಂಡಿಲ್ಲ. ಹಂಗಾಗಿ ಇದು ಇಲ್ಲಿಗೆ 100 ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಇನ್ನೂ ಯಾವುದೇ ರೀತಿಯಿಂದ ಇಲ್ಲಿಗೆ ಶಿಫ್ಟ್ ಆಗಿಲ್ಲ. ಇಷ್ಟಿಗೆಯಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಹೆರಿಗೆಗಳಾಗ್ತಾ ಇದ್ದಾವೆ. ಆ ಆಸ್ಪತ್ರೆಯನ್ನು ಪ್ರತ್ಯೇಕವಾಗಿ ಮತ್ತು ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಅಂತೇನು ಇಲ್ಲಿ ಮಾಡಿದ್ದಾರೆ. ಇಲ್ಲಿಗೆ ಆಯ್ತು ಅಂತಂದರೆ ಭಾಳ ಅನುಕೂಲ ಆಕೈತಿ. ಯಾಕಂದರೆ ಇಲ್ಲಿಂದ ಸರಿಸುಮಾರು ಬೇರೆ ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಕೇಸ್ ಬಂತು ಅಥವಾ ಬ್ಲಡ್ಡಿಂದ ಏನೋ ಸಮಸ್ಯೆ ಆಯಿತು ಅಂದರೆ ಪೇಷಂಟ್ಗಳು ಹೋಗ್ಬೇಕಾದ್ರೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಇಲ್ಲಿಂದ ಬಾಗಲಕೋಟೆ ಮತ್ತು ಇಲ್ಕಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಇದನ್ನು ತಪ್ಪಿಸ್ಬೇಕು. ಹಾಸ್ಪಿಟ್ಲ್ ಅಂತೇಳಿ ಹೊಸದಾಗಿ ತಹಸೀಲ್ ಆಫೀಸ್ ಹಿಂದ್ಗಡೆ ಚಲೋ ಆಗೈತಿ, ಉದ್ಘಾಟನೆ ಆಗೈತೆ. ಇನ್ನವರಿಗೆ ಆದ್ರೆ ಅಲ್ಲಿ ಪೇಷಂಟ್ ಬರೋಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲಪ್ಪ ಅಂದ್ರೆ ಅಲ್ಲಿ ಸೌಕರ್ಯ ಇಲ್ಲ ಇನ್ನು ಸರಿಯಾಗಿ. ಏನಪ್ಪ ಈಗ ಅದಕ್ಕೆ ಎಲ್ಲ ಗೌರ್ಮೆಂಟ್ಲಿದ್ದ ಡಾಕ್ಟರ್ಸ್ ಬೇಕಿನ್ನು ನಮ್ಗೆ ಹೆಚ್ಚುವರಿಯಾಗಿ ಡಾಕ್ಟ್ರ್ ಬೇಕು ಮತ್ತು ಸಿಸ್ಟರ್ಸ್ ಬೇಕು. ಅದಕ್ಕೆ ಅಂದ್ರಿಂದ ಜನ ಅಲ್ಲಿಗೆ ಬರ್ತಾರೆ. ಎಲ್ಲಿದ್ದ ಬರ್ತಾರಪ್ಪ ಅಂದ್ರೆ ಇಲ್ಲಿ ಇಲ್ಕಲ್ ಈ ಸದ್ಯಕ್ಕೆ ನಮ್ಮ ಇಲ್ಲಿ ಹಳೆ ಹಾಸ್ಪಿಟ್ಲಿಗೇನು ಬರ್ತಕ್ಕಂಥ ಜನ ಗಜೇಂದ್ರಗಲ್ಲಿದ್ದು ಬರ್ತಾರೆ. ಯಲಬುರ್ಗಿ ತಾಲೂಕು ಇಲ್ಕಲ್ ಹುನಗುಂದಲಿದ್ದ ಇಲ್ಲಿ ತೋರ್ಸೋಣಕ್ಕೆ ಬರ್ತಾರೆ. ಇದು ನಮ್ಮ ಕುಷ್ಟಗಿ ಅಂದ್ರೆ ಹೆರಿಗೆಗೆ ಮುಖ್ಯವಾಗಿ ಬೇಕಾಗಿರೋದು ಹೆರಿಗೆ ಹಾಸ್ಪಿಟ್ಲೆ. ಅದು ಒಂದು ಬೇಕು. ಅದು ದಿನೇಶ್ ಗುಂಡೂರಾವ್ ಬಂದು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡೋದು ಒಂದೇ ಅಲ್ಲ, ಅದ್ರ ಸದುಪಯೋಗ ಸಾರ್ವಜನಿಕರಿಗೆ ಆಗಬೇಕು. ಅದು ತಂದು ಎಷ್ಟೋ ದಿವಸ ಹಂಗೆ ಏನೋ ಒಂದು ಆಸ್ಪತ್ರೆ ಕಟ್ಟಿದ್ದೀವಿ, 100 ಕೋಟಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟೋದಲ್ಲ, ಅದಕ್ಕೆ ಇರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸು, ಆಮೇಲೆ ಒಳ್ಳೊಳ್ಳೆ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಬರ್ಬೇಕು. ಅದಕ್ಕೆ ಸುಮ್ಮನೆ ಬಿಲ್ಡಿಂಗ್ ಕಟ್ಟಿ ನೋಡೋಕೆ ಒಂದು ಬಿಲ್ಡಿಂಗ್ ಕಟ್ಟಿ ಅಂತಲ್ಲ, ಜೊತೆಗೆ ಪರಿಸರ ಸುಂದರವಾಗಿರಬೇಕು. ಈಗ ಪೇಷಂಟ್ ಹೋದ್ರೆ ಒಂಥರ, ಈಗ SDM ನಾವು ಹೋಗ್ತೀವಿ, ಎಷ್ಟು ಚೆಂದ ಅದು ಆಸ್ಪತ್ರೆಗೆ ಹೋಗಿ ಅನ್ಸೋದೇ ಇಲ್ಲ. ಪರಿಸರನ ಸುಂದರವಾಗಿರ್ಬೇಕು. ಕುಷ್ಟಗಿ ಮಹಿಳೆಯರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಮೊದಲು ಈಗ ನಮ್ಮ ಕುಷ್ಟಗಿ ತಾಲೂಕಿಂದ ಬಡ ಪೀಡಿತ ಒಂದು ಬಡ ತಾಲೂಕು ಸರ್. ಹಾಗಾಗಿ ಸುತ್ತಮುತ್ತ ಎಲ್ಲರೂ ಇಲ್ಲಿಗೆ ಬರ್ತಾರೆ ಸರ್. ಹಿಂದೆ ತಾಲೂಕು ಹಾಸ್ಪಿಟ್ಲ್ ಇದ್ದಾಗ ರೆಡ್ಡಿ ಸರ್ ಅಂತ, ಆಮೇಲೆ ಶಕುಂತಲಾ ಮೇಡಮ್ ಅಂತ ಡಾಕ್ಟ್ರ್, ಒಳ್ಳೆಯ ಡಾಕ್ಟ್ರ್ ಇದ್ದರು. ಎಲ್ಲರೂ ಅಲ್ಲಿಗೆ ಬರ್ತಿದ್ರು. CT ಸ್ಕ್ಯಾನಿಂಗ್, ಆಮೇಲೆ ಗರ್ಭಿಣಿಯರ ಸ್ಕ್ಯಾನಿಂಗ್ ಮಾಡೋದು, ಮೂಲ ಸೌಲಭ್ಯಗಳದ್ದು ಕೊರತೆ ಜಾಸ್ತಿ ಇದೆ. ಈಗ ಮೊನ್ನೆ ತಾನೇ ಈಗ ರೆಡಿ ಆಗೈತೆ ಸರ್. ಚಿಕ್ಕ ಮಕ್ಕಳದು ಮತ್ತು ಮಹಿಳೆಯದು ಗರ್ಭಿಣಿ ಸ್ತ್ರೀಯರದು ಹಾಸ್ಪಿಟ್ಲ್ ಇದು ಮಾಡ್ಯಾರ. ಆದರೆ ವೈದ್ಯರಿಲ್ಲ, ಸಿಬ್ಬಂದಿಗಳಿಲ್ಲ, ಇನ್ನೂ ಉದ್ಘಾಟನೆ ಆಗಿಲ್ಲ. ಈ ಥರ ಒಟ್ಟು ಯಾಕಂದರೆ ಸರಿಯಾಗಿ ಶಾಸಕರಾಯ್ತು ಯಾರಾಯ್ತು ಸ್ವಲ್ಪ ಗಮನ ತೊಗೊಂಡು
ಅದ್ರ ಬಗ್ಗೆ ಕೇರ್ ಮಾಡಿದ್ರೆ ಸ್ವಲ್ಪ ಅನುಕೂಲ. ಕುಷ್ಟಗಿಯಲ್ಲಿ ನಿರ್ಮಾಣವಾಗಿರುವಂತಹ ಆಸ್ಪತ್ರೆ ಕಥೆ ನೋಡ್ತಾ ಇದ್ವಿ. ಕಳೆದ ವರ್ಷನೇ ಈ ಆಸ್ಪತ್ರೆ ಸಿಎಂ ಸಿದ್ದರಾಮಯ್ಯನವರ ಕೈಯಾರೆ ಉದ್ಘಾಟನೆ ಆಗಿರುವಂಥದ್ದು. ಆದರೆ ಒಳಗಡೆ ಕಾಮಗಾರಿಗಳು ಇನ್ನೂ ನಡೀತಾ ಇರೋದು ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ. ಇಕ್ವಿಪ್ಮೆಂಟ್ಸ್ಗಳಿಲ್ಲ, ಯಾವುದೋ ಉಪಕರಣಗಳನ್ನು ತಂದಿಟ್ಟಿಲ್ಲ, ವೈದ್ಯರಿಲ್ಲ, ಸಿಬ್ಬಂದಿಗಳಿಲ್ಲ. ಸೊ ಹೀಗಿದ್ರೂ ಕೂಡ ಆಸ್ಪತ್ರೆ ಉದ್ಘಾಟನೆ ಆಗಿದೆ. 4 ತಿಂಗಳಾಯ್ತು, ಇನ್ನು ಯಾವುದೇ ರೀತಿಯಾಗಿ ವರ್ಕಿಂಗ್ ಕಂಡೀಷನ್ನಲ್ಲಿಲ್ಲ. ನೋಡೋಕೆ 100 ಹಾಸಿಗೆಗಳನ್ನು ಹೊಂದಿರುವಂತಹ ಸುಸಜ್ಜಿತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೆಸರಿಗೆ ಮಾತ್ರ. ಯಲಬುರ್ಗಾ, ಗಜೇಂದ್ರಗಡ, ರೋಣ ಈ ಭಾಗದ ಜನರಿಗೆ ಬಹಳಷ್ಟು ಅನಾನುಕೂಲ ಆಗಿಬಿಟ್ಟಿದೆ. ಸೊ ಈ ಭಾಗದ ಜನ ಎಸ್ಪೆಷಲಿ ಗರ್ಭಿಣಿಯರೆಲ್ಲ ದೂರದ ಊರುಗಳಿಗೆ, ಬಾಗಲಕೋಟೆಗೆ ಹೋಗ್ಬೇಕಂತೆ, ಎಲ್ಲೆಲ್ಲಿ ಅವರಿಗೆ ದೊಡ್ಡ ಆಸ್ಪತ್ರೆಗಳು ಅಂತ ಅನಿಸುತ್ತೆ, ಸೊ ಅಲ್ಲಿಗೆ ಹೋಗಬೇಕು. ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಬರುವಂತಹ ಪರಿಸ್ಥಿತಿ ಇದೆ. ಕುಷ್ಟಗಿಯಲ್ಲಿ ಇಂಥ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇರುವಂತಹ ಆಸ್ಪತ್ರೆ ಇದ್ರೂ ಕೂಡ ನೋಡಿ, 21 ಕೋಟಿ ರೂಪಾಯಿ 2022ರಲ್ಲಿ ಶುರುವಾಗಿತ್ತು. 2023ರಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು. 4 ವರ್ಷವಾದರೂ ಕೂಡ ಕಟ್ಟಡದ ಕೆಲಸ ಇನ್ನೂ ಮುಗಿದಿಲ್ಲ. ಆದರೆ ಉದ್ಘಾಟನೆ ಮಾತ್ರ ಆಗಿದೆ. ಅಕ್ಟೋಬರ್ 6 ಕಳೆದ ವರ್ಷ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ಉದ್ಘಾಟನೆ ಆಗಿದ್ದು. 100 ಬೆಡ್ಗಳು ಇರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದು. ಯಲಬುರ್ಗಾ, ಗಜೇಂದ್ರಗಡ, ರೋಣ ಭಾಗದ ಜನರಿಗೆ ಬಹಳಷ್ಟು ಅನಾನುಕೂಲ ಆಗಿದೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದು 21 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಸರ್ಕಾರದ ಹಣ, ಜನರ ಹಣ. ಆದರೆ ಈ ಆಸ್ಪತ್ರೆ ಶುರು ಯಾವಾಗ, ಬಾಕಿ ಇರುವಂಥ ಕೆಲಸಗಳು ಮುಗಿಯೋದು ಯಾವಾಗ ಅಂತ ಆ ಭಾಗದ ಜನ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. 21 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂತಹ ಈ ಬಿಲ್ಡಿಂಗ್, ಆಸ್ಪತ್ರೆ ಈ ರೀತಿಯಾಗಿದೆ.